ಹಾಯ್ ಫ್ರೆಂಡ್ಸ್, ಶುಲೀಲಾ ಹೇರು ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಮಾವಿನ ಶುಂಠಿ ಹಾರ್ವೆಸ್ಟ್ ಮಾಡೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದು ಮಾವಿನ ಶುಂಠಿ ಎಲೆ, ಹಾಗೆ ಇದರ ಸುತ್ತಲೂ ನಾನು ಬೇಬಿ ಟಿಯರ್ಸ್ ಹಾಕಿದ್ದೆ. ಈ ಮಾವಿನ ಶುಂಠಿ ಎಲೆ ಹಾಗೆ ಅರಿಶಿಣ ಎಲೆ ಕೂಡ ಸೇಮ್ ಆಗಿರುತ್ತೆ, ನೋಡೋದಕ್ಕೆ ಒಂದೇ ಥರ ಅನಿಸುತ್ತೆ. ಆದರೆ ಸಾದಾ ಶುಂಠಿ ಏನು ಬೆಳಿತೀವಲ್ಲ ಅದರದ್ದು ಎಲೆ ಬೇರೆ ಇರುತ್ತೆ. ಫ್ರೆಂಡ್ಸ್, ಈಗ ಇದನ್ನು ನಾನು ಬೇಬಿ ಟಿಯರ್ಸ್ನ ಮೊದಲು ಸುತ್ತಲೂ ಬೆಳೆದಿರೋದನ್ನೆಲ್ಲನೂ ತೆಗೆದುಬಿಡ್ತೀನಿ. ಆಮೇಲೆ ಶುಂಠಿನ ನಾವು ತೆಗಿಯೋಣ. ಈ ಬೇಬಿ ಟಿಯರ್ಸ್ನ ನೀವು ಸುಮ್ಮನೆ ಒಂದು ಕಡ್ಡಿ ಹಚ್ಚಿದ್ರೂ ಕೂಡ ಸಾಕು ಫ್ರೆಂಡ್ಸ್, ಇದು ಚೆನ್ನಾಗಿ ಬೆಳೆಯುತ್ತೆ. ಫ್ರೆಂಡ್ಸ್, ಈಗ ಮಾವಿನ ಶುಂಠಿನ ನಾನು ತೆಗಿತೀನಿ. ಇದನ್ನು ನಾನು ಒಂದು ವೇಸ್ಟ್ ಪೇಂಟ್ ಡಬ್ಬದಲ್ಲಿ ಹಾಕಿ ಬೆಳೆಸಿದ್ದೀನಿ. ಫ್ರೆಂಡ್ಸ್, ನನಗೆ ಇದು ಮಾವಿನ ಶುಂಠಿ ಟೇಸ್ಟು ಒಂದು ಸ್ವಲ್ಪ ಮಾವಿನಕಾಯಿ ಟೇಸ್ಟ್ ಥರನೇ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಇದನ್ನು ಚಟ್ನಿ ಮತ್ತು ಸಾಂಬಾರ್ಗೆ ಹಾಕ್ತಾರೆ, ಹಾಗೆ ಇದ್ರ ತಂಬುಳಿ ಮಾಡ್ತಾರೆ, ತುಂಬ ರುಚಿಯಾಗಿರುತ್ತೆ. ಹಾಗೆ ಉಪ್ಪಿನಕಾಯಿ ಕೂಡ ಮಾಡ್ತಾರೆ ಇದ್ರದ್ದು, ಯಾಕಂದರೆ ಮಾವಿನಕಾಯಿ ಟೇಸ್ಟ್ ಇರುತ್ತೆ, ಇದು ಅದರದ್ದು ಫ್ಲೇವರೇ ಚೇಂಜ್ ಆಗಿರುತ್ತೆ. ನೀವು ನಾರ್ಮಲ್ ಶುಂಠಿಗಿಂತ ಇದು ಮಾವಿನ ಶುಂಠಿ ಬೇರೆ ಇರುತ್ತೆ. ಇದನ್ನು ಟೀಗೆ ಹಾಕಕ್ಕೆ ಬರಲ್ಲ. ನಾವು ಚಾಗೆಲ್ಲ ಉಪಯೋಗಿಸ್ಬೇಕು ಅಂದರೆ ನಾರ್ಮಲ್ ಶುಂಠಿನೇ ಉಪಯೋಗಿಸ್ಬೇಕು. ನೋಡಿ ಫ್ರೆಂಡ್ಸ್, ಇದು ಸುತ್ತಲೂ ಬೇರು ಕೆಳಗಡೆ ಎಲ್ಲ ತೊಗೊಂಡ್ಬಿಟ್ಟಿದೆ, ಇನ್ನೂ ಜಾಸ್ತಿ ಬೆಳೆಯಲ್ಲ ಇದು, ಅದಕ್ಕೋಸ್ಕರ ನಾನು ಇದನ್ನು ತೆಗಿತಾ ಇದ್ದೀನಿ. ನಾನು ಒಂದು ಬೇರನ್ನು ಮಾತ್ರ ಹಾಕಿದ್ದು ಫ್ರೆಂಡ್ಸ್. ಇದು ಸುಮಾರು ಒಂದು 1/4 kg ನನಗೆ ಶುಂಠಿ ಸಿಕ್ಕಿದೆ. ಇದನ್ನು ಚಟ್ನಿ, ತಂಬುಳಿ, ಸಾಂಬಾರ್ಗೆ ಹಾಕೋದು, ಇಲ್ಲ ಉಪ್ಪಿನಕಾಯಿ ಜಾಸ್ತಿ ಮಾಡ್ತಾರೆ ಇದನ್ನು. ನಾನು ಇದನ್ನು ಶಿವಮೊಗ್ಗದಿಂದ ನನ್ನ ಫ್ರೆಂಡ್ ಒಬ್ಬರು ಕೊಟ್ಟು ಕಳಿಸಿದ್ರು, ನಾನು ಅದನ್ನು ಹಾಕಿದ್ದೀಗ. ಇದನ್ನು ಹಾಕಿ ಸುಮಾರು ಒಂದು 6-7 ತಿಂಗಳಾಯಿತು, ಚೆನ್ನಾಗಿ ಬೆಳೆದಿದೆ ಫ್ರೆಂಡ್ಸ್. ಇದು ನಾನು ಇಷ್ಟೊಂದು ಈ ಪೇಂಟಿನ ಡಬ್ಬದಲ್ಲಿ ಇಷ್ಟೊಂದು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ತುಂಬಾ ಚೆನ್ನಾಗಿ ಬೆಳೆದಿದೆ ಇದು. ನೋಡಿ ಫ್ರೆಂಡ್ಸ್, ಅದು ಮೇಲೆಯಿಂದ ಕೆಳಗಿನ ತನಕನೂ ಅಷ್ಟೊಂದು ಬೆಳ್ಕೊಂಡಿದೆ ಇದು. ನೋಡಿದ್ರಲ್ಲ ಎಷ್ಟೊಂದು ಆಗಿದೆ ಅಂತ, ಒಂದು ಶುಂಠಿಯಿಂದ ಆಗಿರೋದಿದು. ಇದ್ರ ರೆಸಿಪೀಸ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಾರಿ ನಿಮಗೆ ಮಾವಿನ ಶುಂಠಿ ಎಲ್ಲಾದರೂ ಸಿಕ್ಕರೆ ನೀವು ಒಂದು ಸಾರಿ ಟ್ರೈ ಮಾಡಿ. ಈಗ ಇದನ್ನು ನಾನು ಒಂದು ಸ್ವಲ್ಪ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊತೀನಿ, ಅಂದರೆ ಅದು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ನಿಮಗೂ ಗೊತ್ತಾಗುತ್ತೆ. ಈ ಮಣ್ಣಲ್ಲಿದ್ದರೆ ಗೊತ್ತಾಗಲ್ಲ. ಒಂದು 2 ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ ಇದು, ಒಂದಿಷ್ಟು ಮುರಿದೋಗಿದೆ. ಈಗ ನಾನು ಅದೆಲ್ಲ ಬೇರನ್ನ ತೆಗಿತೀನಿ. ಹಾಗೆ ಇದ್ರ ಕೇರ್ ಕೂಡ ತುಂಬ ಈಸಿಯಾಗಿದೆ ಫ್ರೆಂಡ್ಸ್. ಈ ಒಂದು ಬೇರು ಸಿಕ್ಕರೂ ಸಾಕು ನಿಮಗೆ. ಈ ಒಂದು ಬೇರನ್ನ ತೊಗೊಂಡು ಬಂದು ನೀವು ಮಣ್ಣಲ್ಲಿ ಹಾಕಿದ್ರೆ ಸೇಮ್ ನೀವು ಶುಂಠಿನ ಯಾವ ರೀತಿ ಕೇರ್ ಮಾಡ್ತೀರಲ್ಲ ಅದೇ ರೀತಿ ಇದನ್ನು ಕೂಡ ನೀವು ಮಾವಿನ ಶುಂಠಿನೂ ಕೂಡ ಹಚ್ಬೋದು. ಶುಂಠಿ ಆಯಿತು, ಅರಿಶಿಣ ಬೇರಾಯಿತು, ಹಾಗೆ ಇದು ಮಾವಿನ ಶುಂಠಿ ಆಯಿತು, ಒಂದೇ ಜಾತಿಗೆ ಸೇರಿದ್ದು. ಅದರದ್ದು ಕೇರ್ ಕೂಡ ಅಷ್ಟೇ ಒಂದೇ ಥರ. ನೀವು ಮಣ್ಣಲ್ಲಿ ಹಾಕಿದ್ರೆ ಸಾಕು. ನಾನು ಒಂದು ಗಡ್ಡೆ ಇಟ್ಟಿದ್ದೆ, ಅದರಿಂದ ಇಷ್ಟೊಂದು ಬಂದಿದೆ, ಒಂದು ಸುಮಾರು 1/4 kg ಸಿಕ್ಕಿದೆ ನನಗೆ. ಈಗ ಇದನ್ನು ಮತ್ತೆ ಇನ್ನೊಂದು ನೀರಲ್ಲಿ, ಒಂದು ಸ್ವಲ್ಪ ನೀರಲ್ಲಿ ತೆಗಿತೀನಿ. ಈಗ ನಾನು ಬೇರು ಕೂಡ ಇದರಿಂದ ಸಪ್ರೇಟ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟೊಂದು ಆಗಿದೆ. ಇದಕ್ಕೆ ನಾನು ಬೇರೆ ಯಾವುದೇ ಥರ ಗೊಬ್ಬರ ಹಾಕಿಲ್ಲ ಫ್ರೆಂಡ್ಸ್, ನಾನು ಮನೆಯಲ್ಲಿ ಮಾಡಿರುವಂಥ ಗೊಬ್ಬರನೇ ನಾನು ಬಳಸಿರೋದು. ಇದಕ್ಕೆ ಯಾವುದೇ ಕೆಮಿಕಲನ್ನು ಹಾಕಿಲ್ಲ. ಹಾಗೆ ಇದಕ್ಕೆ ಯಾವುದೇ ಥರ ಹುಳನೂ ಹತ್ಕೊಂಡಿಲ್ಲ. ಕೆಲವೊಮ್ಮೆ ಹುಳ ಹತ್ಕೊಳ್ತವೆ, ಆದರೆ ನನಗೆ ಅರಿಶಿಣ ಬೇರ್ಗಾಯಿತು, ಇದಕ್ಕಾಯಿತು, ಈ ಮಾವಿನ ಶುಂಠಿಗೆ ಆಯಿತು, ನನಗೆ ಹುಳ ಹತ್ಕೊಂಡಿಲ್ಲ. ನೋಡಿ ಫ್ರೆಂಡ್ಸ್, ಇಷ್ಟೊಂದಿದೆ. ಫ್ರೆಂಡ್ಸ್, ಇದೇ ಬೇರನ್ನು ನಾನು ಹಾಕಿದ್ದು, ಈ ಒಂದು ಬೇರಿಂದ ಇಷ್ಟೊಂದು ಆಗಿದ್ದಾವೆ. ನನಗೆ ಇವತ್ತು ತುಂಬ ಖುಷಿಯಾಗಿದೆ, ಇವತ್ತು ನಾನು ಬೆಳೆದಿರೋದು ಸಿಕ್ಕಿದೆ ಅಂತ.
ನನ್ನ ಬಾಲ್ಕನಿ ವಿಡಿಯೋ ನೋಡಿದರೆ ಅಲ್ಲಿ ನೀವು ನೋಡಿರ್ತೀರ ಗಡಿಗೆಗಳನ್ನ, ಅಲ್ಲಿ ನಾನು ಕಾಂಪೋಸ್ಟನ್ನು ಮಾಡ್ತೀನಿ. ಇದು ಕಪ್ಪಗಿರೋದೆಲ್ಲ ಕಂಪೋಸ್ಟು. ತುಂಬ ಚೆನ್ನಾಗಿ ಕಂಪೋಸ್ಟ್ ಆಗುತ್ತೆ ಫ್ರೆಂಡ್ಸ್ ಮನೆಯಲ್ಲಿ ಕಿಚನ್ ವೇಸ್ಟಿಂದ. ಪಕ್ಕದಲ್ಲಿರೋದು ಮಣ್ಣು. ನಾನು ಎರಡೂ ಸೇರಿಸಿ ಇವತ್ತು ಪಾಟ್ಗಳನ್ನ ರೆಡಿ ಮಾಡ್ತಾ ಇದ್ದೀನಿ ಗಿಡಗಳನ್ನ ಹಾಕೋಕ್ಕೆ. ಅದಕ್ಕೋಸ್ಕರ ನಾನು ಈ ಥರ ಬಿಸಿಲಿಗೆ ಹಾಕಿಟ್ಟಿದ್ದೀನಿ. ಇವತ್ತು ಎರಡೂ ಸೇರಿಸಿ ಗಿಡ ಹಾಕ್ಕೊತೀನಿ ನಾನು. ಹಾಗೆ ಫ್ರೆಂಡ್ಸ್ ಮನೆಯಲ್ಲಿ ಇರುವಂಥ ಕಿಚನ್ ವೇಸ್ಟಿಂದನೇ ಆಗೋದಿದು. ನೀವು ಈಸಿಯಾಗಿ ಮಾಡುವಂಥ ಕಂಪೋಸ್ಟ್ ಇದು. ಇದಕ್ಕೆ ತುಂಬ ಕಷ್ಟಪಡಬೇಕು ಅಂತ ಏನೂ ಇಲ್ಲ. ಮನೆಯಲ್ಲೇ ಇರೋದನ್ನು ಯೂಸ್ ಮಾಡಿ ಮಾಡೋದಿದು. ಈ ಥರ ನಾನು ಕಿಚನ್ ವೇಸ್ಟ್ನ ಇಟ್ಕೊಂಡಿರ್ತೀನಿ. ಗಡಿಗೆ ಖಾಲಿ ಆದ ತಕ್ಷಣ ನಾನು ಅದಕ್ಕೆ ಮತ್ತೆ ವಾಪಸ್ ಅದರಲ್ಲಿ ಕಂಪೋಸ್ಟ್ ಮಾಡ್ತೀನಿ. ಇದಕ್ಕೆ ಯಾವುದೇ ಥರ ಬ್ಯಾಡ್ ಸ್ಮೆಲ್ ಆಗಲಿ ಹುಳುಗಳಾಗಲಿ ಆಗಲ್ಲ ಫ್ರೆಂಡ್ಸ್. ಕೆಲವೊಬ್ಬರಿಗೆ ಬ್ಯಾಡ್ ಸ್ಮೆಲ್ ಆಗುತ್ತೆ ಅಂತ ಇರುತ್ತೆ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಕಂಪೋಸ್ಟ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.